ಬೆಂಗಳೂರಿನ ಭಜನಗುಡಿಯ ಗವಿಪುರ ಜನ್ಮ ತಾಳುತ್ತದೆ. ಉದ್ದೇಶ ಕೊಳಗೇರಿಯಲ್ಲಿರುವಂತಹ ಮಕ್ಕಳು ಕಸದ ತೊಟ್ಟೆಯಲ್ಲಿರುವ ಅನ್ನವನ್ನು ಕಿತ್ತು ತಿಂತಾರೆ. ಹೆಣ್ಣು ಮಕ್ಕಳು ದೇಹ ಮಾಡಿ ಬದುಕ್ತಾರೆ. ಯುವಕರು 18 ವರ್ಷದ ನಂತರ ದುರುದ್ದೇಶಕ್ಕೆ ದುರ್ಬುದ್ಧಿಗೆ ರಾಜಕಾರಣಿಗಳ ಕೈಯಲ್ಲಿ ಸಾಕ್ತಾರೆ. ಅವರೆಲ್ಲರ ಉದ್ಧಾರಕ್ಕಾಗಿ ಸಂಸ್ಥೆ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಸಾಲಿಗೆ ಸೇರಿಸುವಂಥದ್ದು, ಉದ್ಯೋಗ ಒದಗಿಸುವಂಥದ್ದು, ಹಿರಿಯರಿಗೆ ವೃದ್ಧರಿಗೆ ಆಶ್ರಯ ನೀಡುವಂಥದ್ದು. ಈ 30 ವರ್ಷದ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಮೈಸೂರಿನಿಂದ ಬೆಂಗಳೂರಿಗೆ ಜ್ಯೋತಿಯನ್ನು ತೆಗೆದುಕೊಂಡು ಬರುವಂತಹ ಒಂದು ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಪಾರಮಾರ್ಥ ಅದ್ವೈತ ಕೇಂದ್ರದ ಮುಖ್ಯ ಉದ್ದೇಶ ಇವತ್ತೇನು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ, ರೋಷ, ದ್ವೇಷ, ನಾನು, ನನ್ನದು, ಅಶಾಂತಿ, ಕೊಲೆ, ಸ್ವೀರ್ಯ, ಇದೆಲ್ಲ ಕಾರಣ ನಾನು ಮತ್ತೆ ನೀವು ಬೇರೆ ಅಂದುಕೊಳ್ಳೋದು. ಯಾವಾಗ ನಮ್ಮಲ್ಲಿ ಯಾವುದೇ ಭೇದ ಇರುವುದಿಲ್ಲವೋ, ನಾವೇ ನೀವಾಗಿ ನೀವೇ ನಾವಾಗಿ ಬದುಕಿದಾಗ ಈ ಎಲ್ಲ ತಂತ್ರವು ಶುದ್ಧವಾಗಿ ಸುಭದ್ರವಾದಂತಹ ಭಾರತ ದೇಶ ನಿರ್ಮಾಣವಾಗುತ್ತೆ. ಇದು ನಮ್ಮ ಭಾರತದ. ಇನ್ನು ಈ 4 ದಿನದ ಕಾರ್ಯಕ್ರಮದ ಬಗ್ಗೆ ನಮ್ಮ ಈ ಘಟಕದ ಅಧ್ಯಕ್ಷರಾಗಿರುವಂತಹ ಗಂಗಾಧರರವರು ನಿಮಗೆ ತಿಳಿಸಿ. 2/4/2026 ಬೆಳಗ್ಗೆ 8 ಗಂಟೆಗೆ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಸನ್ನಿಧಿಯಿಂದ ಮುಂಭಾಗದಿಂದ ಹೊರಟು ಅಲ್ಲಿಂದ ಮೈಸೂರು ನಗರವನ್ನು ತಲುಪುತ್ತೆ. ಮೈಸೂರು ನಗರದಲ್ಲಿ ವಿವಿಧ ರಸ್ತೆಗಳಲ್ಲಿ ಜ್ಯೋತಿ ಮೆರವಣಿಗೆ ಹೊರಟು 3:30 ಗಂಟೆಗೆ ಮೈಸೂರಿನ ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿ ತಲುಪುತ್ತೆ. ಅಲ್ಲಿ 3:30ರಿಂದ 6:30ರವರೆಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದ ನಂತರ 6:30ರಿಂದ 9 ಗಂಟೆವರೆಗೆ ಸಂಸ್ಥೆ ವತಿಯಿಂದ ಅರ್ಪಿಸಲಾಗುತ್ತಿರುವ ವಿವಿಧ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಗಿಯುತ್ತೆ. ಆ ದಿನದ ಕಾರ್ಯಕ್ರಮ ಅಲ್ಲಿಗೆ ಕೊನೆಗೊಳ್ಳುತ್ತೆ. 13/4/2026 ಜ್ಯೋತಿ ಮೈಸೂರಿನ ಅರಮನೆಯ ಮುಂಭಾಗ ಮುಖ್ಯ ದ್ವಾರದಿಂದ 8 ಗಂಟೆಗೆ ಹೊರಟು ಶ್ರೀರಂಗಪಟ್ಟಣದ ಮುಖಾಂತರ ವಿವಿಧ ಹಳ್ಳಿ, ಸುಮಾರು ಒಂದು 18-20 ಹಳ್ಳಿ ಹಾಗೂ ಅಲ್ಲೆಲ್ಲ ನಾವು ಮೆರವಣಿಗೆ ಮುಖಾಂತರ ಹೊರಟು ಒಂದು 2ರಿಂದ 2:15 ಮಂಡ್ಯ ನಗರವನ್ನು ಪ್ರವೇಶ ಮಾಡುತ್ತೆ. ಅಲ್ಲಿಂದ ಮಂಡ್ಯ ನಗರವನ್ನು ಪ್ರವೇಶ ಮಾಡಿದ ಕೂಡಲೇ ಮಂಡ್ಯ ನಗರದ ಮೇನ್ ಮುಖ್ಯ ರಸ್ತೆಯಲ್ಲಿ ಜ್ಯೋತಿ ನಾವು ಮೆರವಣಿಗೆ ಮುಖಾಂತರ ಹೋಗ್ತೀವಿ. ಅಲ್ಲಿ ಒಂದು 2-3 ತಾಸು ಎಲ್ಲ ಮುಖ್ಯ ನಗರಗಳಲ್ಲಿ ಮೆರವಣಿಗೆ ಹೊರಟು ಅದಾದ ನಂತರ ಒಂದು 3 ಗಂಟೆಯಿಂದ 3:30ರವರೆಗೆ ಕಲಾಮಂದಿರಕ್ಕೆ ಬರುತ್ತೆ. ಅಲ್ಲೂ ಕೂಡ ಸೇಮ್ 3:30ರಿಂದ ಒಂದು 2 ತಾಸು 2.5 ತಾಸು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಅಲ್ಲೂ ಕೂಡ ಸೇಮ್ ನಮ್ಮ ಸಂಸ್ಥೆ ವತಿಯಿಂದ ಅರ್ಪಿಸಲಾದ ಇದು ಪ್ರಶಸ್ತಿ ಕಾರ್ಯಗಳನ್ನು ನಡೆಸ್ಕೊಳ್ತೀವಿ. ಅಂದರೆ 13ನೇ ತಾರೀಕು ಕಾರ್ಯಕ್ರಮ ಅಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಡೇ ನಾವು 15ನೇ ತಾರೀಕು ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದೀವಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ 15ನೇ ತಾರೀಕು. ಅಲ್ಲಿಂದ ಮಂಡ್ಯದಿಂದ 14ನೇ ತಾರೀಕು ಬೆಳಗ್ಗೆ ಜ್ಯೋತಿ ಹೊರಟು ಬೆಂಗಳೂರನ್ನು ತಲುಪುತ್ತೆ. 15ನೇ ತಾರೀಕು ಬೆಂಗಳೂರಿನಲ್ಲಿ ವಿವಿಧ ರಸ್ತೆಗಳು ಇದು ಮಾಡಿ ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ